ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ಬ್ರಿಡ್ಜ್ ತರಬೇತಿ, ನೋಂದಾಯಿತ ಕಾರ್ಮಿಕರಿಗೆ ಸುರಕ್ಷತಾ ಸಾಮಗ್ರಿ ಕಿಟ್ ವಿತರಣೆ. ಶಿಡ್ಲಘಟ್ಟ ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸೋಮವಾರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ತಾಲೂಕಿನ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ಬ್ರಿಡ್ಜ್ ತರಬೇತಿ ಹಾಗೂ ಸುರಕ್ಷತಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನವ ಕರ್ನಾಟಕ ಕಾರ್ಮಿಕರ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ದ್ಯಾವಪ್ಪ ಮಾತನಾಡಿ, ಕಟ್ಟಡ ಕಾರ್ಮಿಕರ ಕೌಶಲ್ಯ ವೃದ್ಧಿ ಮತ್ತು ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಕಾಪಾಡಿಕೊಳ್ಳುವಲ್ಲಿ ಇಂತಹ ತರಬೇತಿ ಕಾರ್ಯಕ್ರಮಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಹೇಳಿದರು. ಸರ್ಕಾರ ಹಾಗೂ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆಗೆ ಜಾರಿಗೆ ತಂದಿರುವ ವಿವಿಧ ಕಲ್ಯಾಣ ಯೋಜನೆಗಳನ್ನು ಪ್ರತಿಯೊಬ್ಬ ನೋಂದಾಯಿತ ಕಾರ್ಮಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ತಿಳಿಸಿದರು. ಇನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಟ್ಟು 600 ನೋಂದಾಯಿತ ಕಾರ್ಮಿಕರಿಗೆ ಆರ್ಪಿಎಲ್ ಬ್ರಿಡ್ಜ್ ತರಬೇತಿ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಹಂತ ಹಂತವಾಗಿ ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈಗಾಗಲೇ 280 ಕಾರ್ಮಿಕರಿಗೆ ತರಬೇತಿ ಪೂರ್ಣಗೊಂಡಿದ್ದು, ಪ್ರಸ್ತುತ 250 ಕಾರ್ಮಿಕರಿಗೆ ತರಬೇತಿ ನಡೆಯುತ್ತಿದೆ. ಉಳಿದ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ತರಬೇತಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಇನ್ನು ಪ್ರತಿಯೊಬ್ಬ ಕಾರ್ಮಿಕರಿಗೆ 10 ದಿನಗಳ ಅವಧಿಯ ಆರ್ಪಿಎಲ್ ಬ್ರಿಡ್ಜ್ ತರಬೇತಿ ನೀಡಲಾಗಿದ್ದು, ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಕಾರ್ಮಿಕರಿಗೆ 2,000 ರು ಪ್ರೋತ್ಸಾಹ ಧನವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಜೊತೆಗೆ ಕಾರ್ಮಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ತಲೆ ರಕ್ಷಣಾ ಕವಚ, ಕೈಗವಸು, ಕಾಲು ರಕ್ಷಣಾ ಪಾದರಕ್ಷೆಗಳು, ಕಣ್ಣು ರಕ್ಷಣಾ ಕನ್ನಡಕ, ಜಾಕೆಟ್ ಹಾಗೂ ಸುರಕ್ಷತಾ ಬೆಲ್ಟ್ ಒಳಗೊಂಡ ಸುರಕ್ಷತಾ ಸಾಮಗ್ರಿಗಳ ಕಿಟ್ ವಿತರಿಸಲಾಯಿತು. ಕಾರ್ಪೆಂಟರ್ಗಳು, ಬಣ್ಣ ಹಚ್ಚುವ ಕಾರ್ಮಿಕರು, ಗಾರೆ ಕೆಲಸಗಾರರು, ಕಬ್ಬಿಣ ಕಟ್ಟುವ ಕಾರ್ಮಿಕರು, ವಿದ್ಯುತ್ ಕೆಲಸಗಾರರು, ನೀರು ಪೈಪ್ ಅಳವಡಿಸುವ ಕಾರ್ಮಿಕರು ಸೇರಿದಂತೆ ವಿವಿಧ ವೃತ್ತಿಗಳ ಕಾರ್ಮಿಕರು ಈ ತರಬೇತಿಯಲ್ಲಿ ಭಾಗವಹಿಸಿದ್ದರು. ತರಬೇತಿಯ ಮೂಲಕ ಕಾರ್ಮಿಕರಿಗೆ ತಾಂತ್ರಿಕ ಜ್ಞಾನ, ಕೆಲಸದ ಗುಣಮಟ್ಟ ಹೆಚ್ಚಿಸುವ ವಿಧಾನಗಳು ಹಾಗೂ ಕೆಲಸದ ಸ್ಥಳದಲ್ಲಿ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. ಇನ್ನು ಕಾರ್ಮಿಕರ ಸುರಕ್ಷತೆ, ಕೌಶಲ್ಯಾಭಿವೃದ್ಧಿ ಮತ್ತು ಆರ್ಥಿಕ ಭದ್ರತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾರ್ಮಿಕರ ಕಲ್ಯಾಣ ಮಂಡಳಿ ಹಮ್ಮಿಕೊಂಡಿರುವ ಈ ಆರ್ಪಿಎಲ್ ಬ್ರಿಡ್ಜ್ ತರಬೇತಿ ಹಾಗೂ ಸುರಕ್ಷತಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮಕ್ಕೆ ಕಾರ್ಮಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಮರಗೆಲಸ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರದೀಪ್ ದೀಪು, ವೆಂಕಟೇಶಪ್ಪ, ಶಂಕರಪ್ಪ, ಮುಬ್ಬಿದ, ನಾರಾಯಣಸ್ವಾಮಿ, ಕಿಶೋರ್, ಪೈಂಟರ್ ಸಲೀಂ, ಜಾಕೀರ್ ಸೇರಿದಂತೆ ಇತರರು ಹಾಜರಿದ್ದರು. ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಆಗಿರುವಂಥ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳನ್ನು ವಿತರಣೆ, ಆರ್ಪಿಎಲ್ ಟ್ರೈನಿಂಗ್ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಕಾರ್ಮಿಕ ಇಲಾಖೆ ಮಂಡಳಿ ವತಿಯಿಂದ ಆರ್ಪಿಎಲ್ ಟ್ರೈನಿಂಗು ಟೋಟಲ್ ತಾಲೂಕಲ್ಲಿ 600 ಜನಕ್ಕೆ ಈಗಾಗಲೇ ಟ್ರೈನಿಂಗ್ ಬಂದಿದ್ದು, ಈಗಾಗಲೇ ಬ್ಯಾಚ್ ವೈಸ್ ಮಾಡ್ತಾಯಿದ್ದಾರೆ. ಮೊನ್ನೆ ಒಂದು 280 ಜನಕ್ಕೆ ಮಾಡಿದ್ರು, ಇವತ್ತು ಒಂದು 250 ಜನಕ್ಕೆ ಮಾಡ್ತಾಯಿದ್ದಾರೆ. ಏನು ಇದರ ವಿಶೇಷತೆ ಅಂದರೆ, ಪ್ರತಿಯೊಬ್ಬರಿಗೂ 10 ದಿನಗಳ ಕಾಲ ಇದು ಟ್ರೈನಿಂಗ್ ಇರ್ತದೆ. 10 ದಿನ ಟ್ರೈನಿಂಗ್ ಮಾಡಿದವ್ರಿಗೆ 2,000 ರೂಪಾಯಿ ಅವರ ಅಕೌಂಟ್ ಬೀಳ್ತದೆ. ಹಾಗೂ ಕಾರ್ಮಿಕರ ಸುರಕ್ಷತೆ ವತಿಯಿಂದ ಅಲ್ಲಿ ಕಿಟ್ಗಳನ್ನು ನೀಡ್ತಾ ಇದ್ದಾರೆ. ಏನೇನು ಕೊಡ್ತಾ ಇದ್ದಾರೆ ಅಂದರೆ, ಕೈಗೆ ಹಾಕೋ ಗ್ಲೌಸುಗಳು, ಹೆಲ್ಮೆಟ್ಟು ಮತ್ತು ಶೂಸು, ಕನ್ನಡಕಗಳು, ಈ ಥರ ಜಾಕೆಟು, ಸೇಫ್ಟಿ ಬೆಲ್ಟು, ಜಾಕೆಟು, ಈ ರೀತಿ ಎಲ್ಲ ಸೇರಿ ಆರ್ಪಿಎಲ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಮಾಡಿ ಈ ದಿನ ಎಲ್ರಿಗೂ ಕಿಟ್ ವಿತರಣೆ ಕಾರ್ಯಕ್ರಮ ಮಾಡೋದು. ಯಾವತ್ತು ಟ್ರೈನಿಂಗ್ ಮಾಡ್ತಾರೋ ಅಷ್ಟೆಷ್ಟು ಜನಕ್ಕೆ ಅವತ್ತೇ ಟ್ರೈನಿಂಗ್ ಆದಮೇಲೆ ಹಾಗೆ ಕಿಟ್ಗಳು ಕೊಟ್ಟು ಕಳಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕಾರ್ಮಿಕರ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಹರಿಸಿ ನಮ್ಮ ಕಾರ್ಮಿಕ ಇಲಾಖೆ ಕಡೆಯಿಂದ ಕಿಟ್ಗಳು ಕೊಡ್ತಾ ಇರೋದು ತುಂಬ ಸಂತೋಷದಾಯಕವಾದ ವಿಷಯವಾಗಿದೆ. ಅದಕ್ಕೆ ಈ ದಿನ ಮೊನ್ನೆ ಕಾರ್ಮಿಕರದ್ದು ನಮ್ಮ ಕಾರ್ಪೆಂಟ್ರಿದು ಮತ್ತು ಪೈಂಟ್ರು, ಮೊನ್ನೆ ಬಾರ್ಬೆಂಟ್ರು, ಎಲೆಕ್ಟ್ರಿಷಿಯನ್ ಸ್ವಲ್ಪ ಮಾಡಿದರು. ಇವತ್ತು ಗಾರೆ ಕೆಲಸ, ಬಾರ್ಬೆಂಟ್ರು, ಪೈಂಟ್ರು ಮತ್ತು
ಎಲೆಕ್ಟ್ರಿಷಿಯನ್ ಅವ್ರದ್ದು ಪ್ಲಂಬಿಂಗ್ ಅವ್ರದ್ದು ಇಷ್ಟರದ್ದು ಇವತ್ತೂ ನಡೀತಾ ಇದೆ. ಇನ್ನು ಇಲ್ಲಿಗೆ ಟೋಟಲ್ 600 ಜನ ಆಗಿದ ತಕ್ಷಣ ಕ್ಲೋಸ್ ಆಗುತ್ತೆ. ನಮ್ಮ ತಾಲೂಕಿಗೆ 600 ಜನಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಬಂದಿರೋದು ಮಾಹಿತಿ.